ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಈಸಿ. ಇವತ್ತಿನ ಈಸಿ ರೆಸಿಪಿ ಇಡ್ಲಿ ಸ್ಟ್ಯಾಂಡ್ ಇಲ್ಲ ಅಂತಂದರೂ ಕೂಡ ಇಡ್ಲಿ ಮಾಡುವಂಥ ವಿಧಾನ ಇವತ್ತು ನೋಡೋಣ. ಅದರ ಜೊತೆಗೆ ಅಕ್ಕಿ ನೆನೆಸ್ದೆ, ಉದ್ದಿನಬೇಳೆ ನೆನೆಸ್ದೆ, ರುಬ್ಬದೆ, ಫರ್ಮೆಂಟೇಷನ್ ಮಾಡದೆ ಮಾಡೋವಂಥ ಇನ್ಸ್ಟೆಂಟ್ ಇಡ್ಲಿ ತುಂಬಾ ರುಚಿಯಾಗಿ, ತುಂಬಾ ಸ್ಪಾಂಜಿಯಾಗಿ ಮಲ್ಲಿಗೆ ಇಡ್ಲಿ ಥರನೇ ನಾವು ಮಾಡ್ಕೋಬೋದು. ನೋಡ್ತಾ ಇದ್ರಲ್ಲ ಎಷ್ಟು ಮುದ್ದಾಗಿ, ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಇಡ್ಲಿ ಅಂತ. ಅಷ್ಟೇ ಮೃದುವಾಗಿ ತುಂಬ ಚೆನ್ನಾಗಾಗಿದೆ. ಸೊ ಈ ಇನ್ಸ್ಟೆಂಟ್ ಇಡ್ಲಿ ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಅನ್ನ. ಉಳಿದಿರೋವಂಥ ಅನ್ನದಿಂದ ಮಾಡುವಂಥ ಮೃದುವಾದಂಥ ಇಡ್ಲಿ ತುಂಬಾ ಚೆನ್ನಾಗಾಗುತ್ತೆ. ಅಕ್ಕಿ ಇಡ್ಲಿಗಿಂತಲೂ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಸುಮಾರು ಒಂದು ದೊಡ್ಡ ಕಪ್ಪಷ್ಟು ಅನ್ನ ನಾನು ತೊಗೊಂಡಿದ್ದೀನಿ. ಲೆಫ್ಟ್ ಓವರ್ ಅವತ್ತು ಮಾಡಿರೋವಂಥ ಅನ್ನ ಏನಾದರೂ ನಿಮಗೆ ಉಳಿದೋಗಿದ್ರೆ ಈ ಥರ ನೀವು ಮಾಡ್ಕೋಬೋದು. ಅನ್ನಕ್ಕೆ ಒಂದು 1/4 ಕಪ್ಪಷ್ಟು ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸಮ ಪ್ರಮಾಣದಲ್ಲಿ ರವೆ ಹಾಕ್ಕೋಬೇಕು. ನಾವೆಷ್ಟು ಅನ್ನ ತೊಗೊಂಡಿದ್ದೀವಿ ಅದಕ್ಕೆ ಸಮ ಪ್ರಮಾಣದಲ್ಲಿ ರವೆ ಉಪಯೋಗಿಸ್ಕೊಂಡಿದ್ದೀನಿ. ಇದು ಮೀಡಿಯಮ್ ರವೆ, ಹುರಿಯೋದೇನು ಬೇಡ, ಹಾಗೆ ಡೈರೆಕ್ಟಾಗಿ ಹಾಕೋಣ. ಹಾಗೆ ಅರ್ಧ ಕಪ್ಪಷ್ಟು ಮೊಸರು, ರುಚಿಗೆ ಬೇಕಾಗುವಷ್ಟು ಉಪ್ಪು. ಇದಿಷ್ಟನ್ನು ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಿಲ್ಲೇ ಇರೋ ಹಾಗೆ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ಅಂದರೆ ಇದಕ್ಕೆ ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು, ಸುಮಾರು ಇನ್ನೊಂದು 1/4 ಕಪ್ಪಷ್ಟು ನೀರು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ನೀರು ಹಾಕಿ ಮತ್ತೆ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ರವೆ ಹಾಕಿರೋದ್ರಿಂದ ನೆನೆಯೋದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. 10 ನಿಮಿಷ ನಾವು ಇದನ್ನೆಲ್ಲ ಚೆನ್ನಾಗಿ ಕಲಸಿ ಮುಚ್ಚಿಟ್ಬಿಡೋಣ. 10 ನಿಮಿಷದ ನಂತರ ನಾವು ಇಡ್ಲಿ ಮಾಡಿಕೊಂಡಾಗ ರವೆ ಚೆನ್ನಾಗಿ ನೆಂದಿರುತ್ತೆ. ಮೃದುವಾದಂಥ ಇಡ್ಲಿ ನಾವು ಮಾಡ್ಕೋಬೋದು. 10 ನಿಮಿಷದ ನಂತರ ಇದು ಈ ರೀತಿ ಆಗಿರುತ್ತೆ, ಚೆನ್ನಾಗಿ ನೆಂದು ಗಟ್ಟಿಯಾಗಿದೆ. ಸೊ ಕನ್ಸಿಸ್ಟೆನ್ಸಿ ಈ ರೀತಿಯೇ ಇರಬೇಕು. ಇದಕ್ಕೆ ನಾವಿವಾಗ ಇಡ್ಲಿ ಮಾಡೋದಕ್ಕೂ ಮುಂಚೆ ಒಂದು 2 ಚಿಟಿಕೆ ಅಷ್ಟು ಅಡುಗೆ ಸೋಡಾ ಹಾಕೋಣ. ಅಡುಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾ 2 ಚಿಟಿಕೆ ಹಾಕಿ ಚೆನ್ನಾಗಿ ಮತ್ತೊಂದು ಸತಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸೋಡಾ ಹಾಕಿದ ಕೂಡಲೇ ನಾವು ಇಡ್ಲಿ ಬ್ಯಾಟರ್ನ ಇಡ್ಲಿ ಸ್ಟ್ಯಾಂಡಿಗೆ ಹಾಕಿ ಬೇಯೋದಕ್ಕೆ ಇಡಬೇಕು. ಸ್ಟ್ಯಾಂಡ್ ಇಲ್ಲ ಅಂತಂದರೆ ಈ ರೀತಿ ಪುಟ್ಟ ಪುಟ್ಟ ಬಟ್ಲುಗಳನ್ನ ಬಳಸ್ಕೋಬೋದು. ಯಾವ ಶೇಪಲ್ಲಿ ಬಟ್ಲಿರುತ್ತೆ ಅದೇ ಶೇಪಲ್ಲಿ ಇಡ್ಲಿ ರೆಡಿ ಆಗುತ್ತೆ. ಮೊದಲು ಇದಕ್ಕೆ ಗ್ರೀಸ್ ಮಾಡ್ಕೋಬೇಕು. ಒಳಗಡೆ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡಾಗ ನೀಟಾಗಿ ಅದು ಡಿಮೋಲ್ಡ್ ಆಗುತ್ತೆ. ಎಲ್ಲದಕ್ಕೂ ತುಪ್ಪ ಹಚ್ಚಿದ್ದೀನಿ. ಮೇಲ್ಗಡೆವರೆಗೂ ತುಪ್ಪ ಎಲ್ಲ ನೀಟಾಗಿ ಹಚ್ಚಿ 3/4 ಭಾಗದಷ್ಟು ಮಾತ್ರ ನಾವು ಇದಕ್ಕೆ ಫಿಲ್ ಮಾಡಬೇಕು. ಇದು ಮತ್ತೆ ರೈಸ್ ಆಗುತ್ತೆ. ಉಬ್ಬಿ ಬರೋದಕ್ಕೆ ಸ್ವಲ್ಪ ಗ್ಯಾಪ್ ಕೊಟ್ಟು 3/4 ಭಾಗ ಮಾತ್ರ ನಾನು ಇದಕ್ಕೆ ಫಿಲ್ ಮಾಡ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ಮೊದಲೇ ಸ್ಟೀಮ್ ಪಾತ್ರೆ ರೆಡಿ ಮಾಡಿಕೊಂಡು ಬಿಸಿಗಿಟ್ಕೊಂಡಿದ್ದೀನಿ. ಅಂದರೆ ಫಸ್ಟ್ ನೀರು ಹಾಕಿ ಬಿಸಿಗಿಟ್ಟಿದ್ದೀನಿ. ಅದ್ರ ಮೇಲ್ಗಡೆ ಒಂದು ಸ್ಟ್ಯಾಂಡ್ ಇಟ್ಟು ಪ್ಲೇಟ್ ಇಟ್ಟು ಆ ಪ್ಲೇಟ್ ಮೇಲೆ ನಾವು ಇದನ್ನೆಲ್ಲ ಅರೇಂಜ್ ಮಾಡ್ಕೊಳ್ಳೋಣ, ಬೇಯಿಸೋದಕ್ಕೆ ಇಟ್ಕೊಳ್ಳೋಣ. ಈ ರೀತಿ ನಾವು ಸ್ಟ್ಯಾಂಡ್ ಇಲ್ಲ ಅಂತಂದರೂ ಕೂಡ ಯಾವುದಾದ್ರು ಅಗಲವಾಗಿರೋಂಥ ಪಾತ್ರೆ ಅಥವಾ ಬಾಣಲಿನಲ್ಲಿ ನಾವು ಈ ರೀತಿ ಇಡ್ಲಿ ಮಾಡ್ಕೋಬೋದು. ನೀರು ಹಾಕಿ ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲ್ಗಡೆ, ಸ್ಟ್ಯಾಂಡ್ ಇಲ್ಲ ಅಂತಂದರೆ ಒಂದು ಬಟ್ಲಾದರೂ ಇಟ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಕೊಂಡು ಅದ್ರ ಮೇಲೆ ಈ ಥರ ಬಟ್ಲುಗಳಲ್ಲಿ ನಾವು ಇಡ್ಲಿ ಬೇಯಿಸ್ಕೋಬೋದು. ಇದು ಕೂಡ ಬೇಯಲಿಕ್ಕೆ ಸುಮಾರು 10ರಿಂದ 12 ನಿಮಿಷ ಸಮಯ ಹಿಡಿಯುತ್ತೆ. 10ರಿಂದ 12 ನಿಮಿಷದ ನಂತರ ಈ ರೀತಿ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಉಬ್ಬಿ ಕೂಡ ಬಂದಿದೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಅನ್ನ ಉಪಯೋಗಿಸ್ಕೊಂಡು ನಾವು ಇಡ್ಲಿ ಮಾಡಿದ್ವಿ ಅಂತ. ಅಕ್ಕಿ ಉದ್ದಿನಬೇಳೆ ಇಲ್ಲ ಅಂತೂ ಕೂಡ ಫರ್ಮೆಂಟೇಷನ್ ಮಾಡದೆ ಆ ತಕ್ಷಣವೇ ನಾವು ರುಬ್ಬಿ ಮಾಡ್ಕೋಬೋದು. 10 ನಿಮಿಷ ಮಾತ್ರ ನಾವು ಇದಕ್ಕೆ ನೆನೆಯೋದಕ್ಕೆ ಟೈಮ್ ಕೊಟ್ಟಿದ್ವಿ ಅಷ್ಟೇ. ನೋಡಿ ಎಷ್ಟು ಮೃದುವಾಗಿದೆ. ಖಂಡಿತ ಅನ್ನ ಉಳಿದಾಗ ನೀವು ಇದೇ ರೀತಿ ಟ್ರೈ ಮಾಡಿ. ನಿಮಗೂ ಈ ಇಡ್ಲಿ ರೆಸಿಪಿ ಇಷ್ಟ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸಬ್ರು ಯಾರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಡ್ಲಿ ಜೊತೆಗೆ ಕಾಂಬಿನೇಷನ್ ನಿಮಗೆ ಗೊತ್ತಿರೋ ಹಾಗೆ ಚಟ್ನಿ, ಸಾಂಬಾರು ಏನು ಬೇಕಾದರೂ ತೊಗೋಬೋದು. ತುಂಬಾ ಮೃದುವಾಗಿರುವಂಥ ಮಲ್ಲಿಗೆ ಇಡ್ಲಿ ಥರನೇ ಇದು ರೆಡಿಯಾಗಿದೆ. ಸೊ ಖಂಡಿತ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.